ಕಿಶೋರ ಭಾರತದ 12ನೇ ಅಧ್ಯಾಯ ಅಹಂಕಾರದ ಕಿರೀಟ ಕೆಳಗುರುಳಿತು. ಅದರಲ್ಲಿ 3ನೇ ಉಪ ಅಧ್ಯಾಯ ಗದಾಯುದ್ಧ. ತನ್ನ ಆಪ್ತಮಿತ್ರ ಕರ್ಣ ಮತ್ತು ಪ್ರಿಯ ಸಹೋದರ ದುಶ್ಯಾಸನ ಇವರುಗಳ ಮರಣದ ಸುದ್ದಿಯನ್ನು ಕೇಳಿ ದುರ್ಯೋಧನನಿಗೆ ಆಕಾಶವೇ ಕಳಚಿಬಿದ್ದಂತಾಯಿತು. ಅವರಿಬ್ಬರೂ ತನ್ನ ಎಲ್ಲ ಕಾರ್ಯಗಳಿಗೂ ಸಂಪೂರ್ಣ ಸಹಕಾರವನ್ನು ಬೆಂಬಲವನ್ನು ನೀಡುತ್ತಿದ್ದುದನ್ನು ನೆನೆದು ಅವನು ಪ್ರಲಾಪಿಸಲಾರಂಭಿಸಿದನು. ಅಯ್ಯೋ, ಇನ್ನೇಕೆ ನನಗೆ ರಾಜ್ಯ ಎಂದು ದುಃಖಿಸಿದನು. ಆಗ ಕೃಪಾಚಾರ್ಯರು ಅವನ ಬಳಿಗೆ ಬಂದು, ದುರ್ಯೋಧನ, ಈಗಲಾದರೂ ಪಾಂಡವರ ಮೇಲಿನ ಹಗೆತನ ಬಿಡು, ಅವರೊಡನೆ ಸಂಧಿ ಮಾಡಿಕೋ ಎಂದು ಬುದ್ಧಿವಾದ ಹೇಳಿದರು. ದುರ್ಯೋಧನ, ಆಚಾರ್ಯರೇ, ನಾವು ಮೊದಲಿನಿಂದಲೂ ಪಾಂಡವರಿಗೆ ದ್ರೋಹ ಮಾಡುತ್ತಲೇ ಬಂದೆವು. ಕಪಟ ದ್ಯೂತದ ನೆಪದಿಂದ ಅವರನ್ನು ಕಾಡಿಗೆ ಅಟ್ಟಿದೆವು. ಕೃಷ್ಣನು ರಾಯಭಾರಕ್ಕೆ ಬಂದಾಗ ನಿರಪರಾಧಿಯಾದವನು ಸೆರೆ ಹಿಡಿಯಲು ಯತ್ನಿಸಿದೆವು. ನಾವು ದ್ರೌಪದಿಯನ್ನು ಅವಮಾನಿಸಿದ ಸಮಯದಲ್ಲಿ ತಾವು ಮಾಡಿದ ಪ್ರತಿಜ್ಞೆಯನ್ನು ಪಾಂಡವರು ಈಡೇರಿಸದೇ ಇರಲಾರರು. ಆದ್ದರಿಂದ ಈಗ ಸಂಧಿಯ ಮಾತನಾಡುವುದು ನಗೆಪಾಟಲಿನ ಸಂಗತಿಯೇ ಸರಿ. ಅದಲ್ಲದೆ ಇದುವರೆಗೂ ನಾನು ಚಕ್ರವರ್ತಿಯಾಗಿ ಮೆರೆದವನು, ಮಹಾಸ್ವಾಭಿಮಾನಿಯೂ ಛಲಗಾರನೂ ಆಗಿದ್ದೇನೆ. ಈಗ ಪಾಂಡವರ ಬಳಿಗೆ ದೀನನಂತೆ ಹೋಗಿ ಸಂಧಿಯ ಪ್ರಸ್ತಾಪ ಮಾಡಲಾರೆ ಎಂದು ಬಿಟ್ಟನು. ಆ ದಿನ ಹಾಗೆ ಕಳೆಯಿತು. ಮಾರನೆಯ ದಿನ ದುರ್ಯೋಧನನು ಅಳಿದುಳಿದ ತನ್ನ ಸೈನ್ಯವನ್ನು ಒಟ್ಟುಗೂಡಿಸಿ ಆ ಎಲ್ಲ ನಾಯಕರ ಅಭಿಮತದಂತೆ ಶಲ್ಯನಿಗೆ ಸೇನಾಧಿಪತ್ಯವನ್ನು ವಹಿಸಿದನು. 18ನೇ ದಿನದ ಯುದ್ಧ ಆರಂಭವಾಯಿತು. ಆರಂಭದಲ್ಲೇ ನಕುಲನು ಕರ್ಣನ ಮಕ್ಕಳಾದ ಚಿತ್ರಸೇನ ಸುಶರ್ಮರನ್ನು ಕೊಂದನು. ಆ ಸಮಯದಲ್ಲಿ ದುರ್ಯೋಧನನು ತೀಕ್ಷ್ಣವಾದ ಬಾಣವನ್ನು ಬಿಟ್ಟು ಚೇಕಿತಾನನ ತಲೆಯನ್ನು ಸಂದುರಿಸಿದನು. ಶಲ್ಯನು ಸಹದೇವನ ಸಾರಥಿಯನ್ನು ಕೊಂದನು. ಸಹದೇವನು ಶಲ್ಯನ ಮಗನನ್ನು ಸಂಹರಿಸಲು ಅದರಿಂದ ಕೋಪಗೊಂಡ ಶಲ್ಯನು ಪ್ರಖರವಾದ ಬಾಣಗಳನ್ನು ಬಿಟ್ಟು ಪಾಂಡವ ಸೈನ್ಯವನ್ನು ಓಡಿಸಿಬಿಟ್ಟನು. ಆನಂತರ ಕೊಂಚ ಕಾಲ ಭೀಮ ಶಲ್ಯರು ಸೆಣಸಿದರು. ಭೀಮನು ಶಲ್ಯನೊಡನೆ ಕಾದಾಡಲಾರದೆ ಹಿಮ್ಮೆಟ್ಟಿದನು. ಶಲ್ಯನು ರಣರಂಗದಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿರಲು ಮಹಾರಥಿಯಾದ ಯುಧಿಷ್ಠಿರನು ಅವನನ್ನು ಎದುರಿಸಿದನು. ಶಲ್ಯನು ಅವನ ಮೇಲೆ ನಾರಾಚೆಗಳನ್ನು ಪ್ರಯೋಗಿಸಲು ಯುಧಿಷ್ಠಿರನು ಅವುಗಳಿಂದ ನಿವಾರಿಸಿಕೊಂಡು ಕೂರಂಬುಗಳನ್ನು ಬಿಟ್ಟನು. ಶಲ್ಯನು ಯುಧಿಷ್ಠಿರನ ರಥದ ಧ್ವಜವನ್ನು ಕತ್ತರಿಸಲು ಯುಧಿಷ್ಠಿರನು ಶಲ್ಯನ ಸಾರಥಿಯನ್ನೇ ಕೊಂದುಬಿಟ್ಟನು. ಮತ್ತೆ ಇಬ್ಬರು ಬಲವಾಗಿ ಕಾಳಗ ಮಾಡಿದರು. ಕೊನೆಗೆ ಯುಧಿಷ್ಠಿರನು ಬ್ರಹ್ಮಾಸ್ತ್ರವೊಂದನ್ನು ಧನುಸ್ಸಿಗೆ ಹೂಡಿ ಶಲ್ಯನ ಎದೆಗೆ ಗುರಿಯಿಟ್ಟು ಪ್ರಯೋಗಿಸಿದನು. ಆ ಬಾಣದಿಂದ ಶಲ್ಯನ ಎದೆಯು ಬೆರಿದು ಹೋಗಿ ರಕ್ತವು ಚಿಮ್ಮಿತು. ಶಲ್ಯನು ಕೆಳಗೆ ಬಿದ್ದು ಪ್ರಾಣ ಬಿಟ್ಟನು. ಪಾಂಡವ ಸೈನ್ಯವನ್ನು ಸೇರಿಕೊಳ್ಳಬೇಕಾಗಿದ್ದ ಶಲ್ಯ ಪಾಂಡವರಿಂದಲೇ ಹತನಾದ. ತಮ್ಮ ಸೇನಾಪತಿಯು ಮೃತನಾದುದನ್ನು ಕಂಡು ಕೌರವ ಸೇನೆ ಹೆದರಿ ಓಡಲಾರಂಭಿಸಿತು. ಆಗ ದುರ್ಯೋಧನ ಅವರನ್ನು ತಡೆದು ನಿಲ್ಲಿಸಲು ಪಟ್ಟ ಪ್ರಯತ್ನ ನಿರರ್ಥಕವಾಯಿತು. ಆನಂತರ ದುರ್ಯೋಧನ ಶಕುನಿಗಳಿಬ್ಬರೇ ಪಾಂಡವ ಸೇನೆಯನ್ನು ಎದುರಿಸಿದರು. ಸಹದೇವನು ಶಕುನಿಯ ಮೇಲೆ ಘೋರವಾದ ಅಸ್ತ್ರಗಳನ್ನು ಬಿಡುತ್ತಾ, ಪಾಪಿ, ವಿನಾಕಾರಣ ನಮ್ಮ ಮೇಲೆ ದ್ವೇಷ ಸಾಧಿಸಿದೆಯಲ್ಲವೇ? ಮೋಸದ ದ್ಯೂತದಲ್ಲಿ ನಮ್ಮನ್ನು ಸೋಲಿಸಿದೆಯಲ್ಲವೇ? ಇಗೋ ನೋಡು, ಆ ದ್ಯೂತದ ಸಮಯದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಾನೇ ನಿನ್ನನ್ನು ಸಂಹರಿಸುತ್ತೇನೆ ಎನ್ನುತ್ತಾ ಕತ್ತಿಯನ್ನೆತ್ತಿ ಶಕುನಿಯ ತಲೆಯನ್ನು ಕತ್ತರಿಸಿ ಹಾಕಿದನು. ತನ್ನ ಸೋದರ ಮಾವನು ಮರಣ ಹೊಂದಿದ್ದನ್ನು ಕಂಡು ದುರ್ಯೋಧನನ ದುಃಖಕ್ಕೆ ಪಾರವೇ ಇಲ್ಲ. ಅವನು ನೋಡುತ್ತಿದ್ದಂತೆಯೇ ಪಾಂಡವರು ಅಳಿದುಳಿದ ಕೌರವ ಸೇನೆಯನ್ನು ನಿರ್ಮೂಲನ ಮಾಡಿಬಿಟ್ಟರು. ದುರ್ಯೋಧನ, ಕೃತವರ್ಮ, ಅಶ್ವತ್ಥಾಮ, ಕೃಪಾಚಾರ್ಯ ಈ 4 ಜನ ಮಾತ್ರ ಆ ಮಹಾಸೇನೆಯಲ್ಲಿ ಬದುಕುಳಿದರು. ಆಗ ತನ್ನನ್ನು ಎದುರಿಸಲು ಬಂದ ಭೀಮನೊಡನೆ ಯುದ್ಧ ಮಾಡಲಾಗದೆ ದುರ್ಯೋಧನನು ಓಡಿ ಹೋದನು. ಚಕ್ರವರ್ತಿಯಾಗಿ ಮೆರೆದು ಅಟ್ಟಹಾಸಗೈಯುತ್ತಾ ಯಾವಾಗಲೂ ಪರಿಜನರಿಂದ ಆವೃತನಾಗಿರುತ್ತೆ ದುರ್ಯೋಧನ ಒಮ್ಮೆಲೆ ಏಕಾಂಗಿಯಾಗಿ ಬಿಟ್ಟ. ಅವನು ಆ ದಿನ ಬಹಳವಾಗಿ ಬಳಲಿದ್ದನು. ಅತಿ ಆಪ್ತರ ಮರಣದಿಂದ ತುಂಬ ದುಃಖಿತನಾಗಿದ್ದನು. ಸ್ವಲ್ಪ ಕಾಲ ಸುಧಾರಿಸಿಕೊಂಡು ಆನಂತರ ಭೀಮನನ್ನು ಎದುರಿಸಬೇಕೆಂದು ಸಂಕಲ್ಪಿಸಿದನು. ಅವನ ಕಾಲುಗಳು ದ್ವೈಪಾಯನ ಸರೋವರದ ಕಡೆಗೆ ಹೆಜ್ಜೆ ಹಾಕಿದವು. ದುರ್ಯೋಧನನಿಗೆ ಜಲಸ್ತಂಭನ ವಿದ್ಯೆ, ಅಂದರೆ ನೀರಿನಲ್ಲೇ ಗಂಟೆಗಟ್ಟಲೆ ಅಡಗಿಕೊಂಡಿರುವುದು ತಿಳಿದಿತ್ತು. ಅವನು ದ್ವೈಪಾಯನ ಸರೋವರದಲ್ಲಿ ಸ್ವಲ್ಪ ಕಾಲ ಮುಳುಗಿ ವಿಶ್ರಮಿಸಿಕೊಂಡು ನಂತರ ಹೊರಗೆ ಬರಬೇಕೆಂದು ಯೋಚಿಸಿದನು. ಆ ಸಮಯಕ್ಕೆ ಸರಿಯಾಗಿ ಕೃಪಾ, ಅಶ್ವತ್ಥಾಮ ಮತ್ತು ಕೃತವರ್ಮರು ಅಲ್ಲಿಗೆ ಬಂದರು. ದುರ್ಯೋಧನನು ಅವರಿಗೆ ತನ್ನ ಯೋಜನೆ ತಿಳಿಸಿ ಅವರ ಸಮ್ಮತಿಯನ್ನು ಪಡೆದು ದ್ವೈಪಾಯನ ಸರೋವರವನ್ನು ಹೊಕ್ಕು ಅದರಲ್ಲಿ ಅಡಗಿಕೊಂಡನು. ಇತ್ತು ಕುರುಸೇನೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಪಾಂಡವರು ದುರ್ಯೋಧನನನ್ನು ಕಾಣದೆ ಅವನನ್ನು ಹುಡುಕಲು ಬೇಹುಗಾರರನ್ನು ವಿವಿಧ ದಿಕ್ಕುಗಳಿಗೆ ಕಳುಹಿಸಿದರು. ದುರ್ಯೋಧನನಿರುವ ಸ್ಥಳ ತೋರಿಸಿಕೊಟ್ಟವರಿಗೆ ಬಹುಮಾನ ನೀಡುವುದಾಗಿ ಜಾಹೀರು ಮಾಡಿದರು. ಆಗ ಬೇಡರಿಬ್ಬರು ಪಾಂಡವರ ಬಳಿಗೆ ಬಂದು ದುರ್ಯೋಧನ, ಕೃಪಾ, ಅಶ್ವತ್ಥಾಮ, ಕೃತವರ್ಮರನ್ನು ತಾವು ದ್ವೈಪಾಯನ ಸರೋವರದ ಬಳಿ ನೋಡಿದಾಗಿಯೂ ಕೃಪಾದಿಗಳೊಡನೆ ಸ್ವಲ್ಪ ಹೊತ್ತು ಮಾತುಕತೆ ನಡೆಸಿದ ಬಳಿಕ ದುರ್ಯೋಧನನು ಆ ಸರೋವರದ ಇಳಿದು ಹೋದುದನ್ನು ತಾವು ಕಂಡುದಾಗಿ ತಿಳಿಸಿದರು. ಯುಧಿಷ್ಠಿರನು ಆ ಬೇಡರಿಗೆ ಸೂಕ್ತವಾದ ಪಾರಿತೋಷಕಗಳನ್ನು ಕೊಟ್ಟು ಕಳುಹಿಸಿದನು.
ನಂತರ ಕೃಷ್ಣಾದಿಗಳನ್ನು ಕರೆದುಕೊಂಡು ದ್ವೈಪಾಯನ ಸರೋವರದ ಬಳಿಗೆ ಬಂದನು. ಯುಧಿಷ್ಠಿರನು ತಮ್ಮಂದಿರೊಡನೆ ಸರೋವರದ ಬಳಿ ನಿಂತು ಒಡೆಗೆ ಅಡಗಿಕೊಂಡಿದ್ದ ದುರ್ಯೋಧನನ್ನು ಕುರಿತು, ದುರ್ಯೋಧನ, ಯುದ್ಧದಲ್ಲಿ ಹಿಮ್ಮೆಟ್ಟಿ ಹೇಡಿಯಂತೆ ಸರೋವರದಲ್ಲೇಕೆ ಅಡಗಿಕೊಂಡಿರುವೆ? ನಿನಗೆ ಕೊಂಚವೂ ಸ್ವಾಭಿಮಾನವಿಲ್ಲವೇ? ಯುದ್ಧದಲ್ಲಿ ನಿನ್ನ ತಮ್ಮಂದಿರನ್ನು ಗುರು ಹಿರಿಯರನ್ನು ಬಲಿ ಕೊಟ್ಟು ಈಗ ನೀನೊಬ್ಬನೇ ಪ್ರಾಣ ಉಳಿಸಿಕೊಂಡಿರಲು ನಾಚಿಕೆ ಆಗುವುದಿಲ್ಲವೇ? ಬಾ ಹೊರಗೆ. ನಮ್ಮ 5 ಜನರಲ್ಲಿ ಯಾರಾದರೊಬ್ಬರೊಡನೆ ಸೆಣಸು. ಯುದ್ಧದಲ್ಲಿ ಜಯಗಳಿಸಿದರೆ ಇಡೀ ರಾಜ್ಯ ನಿನ್ನದಾಗಿಯೇ ಉಳಿಯುತ್ತದೆ, ಸೋತು ಮಡಿದರೆ ವೀರ ಸ್ವರ್ಗ ಪ್ರಾಪ್ತವಾಗುತ್ತದೆ ಎಂದನು. ಆಗ ದುರ್ಯೋಧನು ಸರೋವರದೊಳಗಿಂದಲೇ, ಯುಧಿಷ್ಠಿರ, ಈ ಯುದ್ಧದಲ್ಲಿ ನನ್ನ ಪಿತಾಮಹ ಭೀಷ್ಮನನ್ನು, ಗುರುಗಳಾದ ದ್ರೋಣರನ್ನು, ಆಪ್ತಮಿತ್ರ ಕರ್ಣನನ್ನು, ಶಕುನಿ ದುಶ್ಯಾಸನರನ್ನು ಕಳೆದುಕೊಂಡ ಮೇಲೆ ನನಗೆ ರಾಜ್ಯದ ಆಸೆ ಹೊರಟು ಹೋಯಿತು. ಅದೂ ಅಲ್ಲದೆ ಈ ಇಡೀ ಯುದ್ಧದಿಂದ ಕುರುಕ್ಷೇತ್ರ ಸ್ಮಶಾನ ಸಮವಾಗಿದೆ. ಈ ಹಿಂದೆ ಇದು ಸಕಲ ಸಮೃದ್ಧಿಯಿಂದ ಕಂಗೊಳಿಸುತ್ತಿದ್ದಾಗಲೇ ನಾನು ಚಕ್ರವರ್ತಿಯಾಗಿ ಈ ರಾಜ್ಯವನ್ನು ಉಪಭೋಗಿಸಿಬಿಟ್ಟಿದ್ದೇನೆ. ಇನ್ನು ಅಳಿದುಳಿದ ವೈಭವವಿಲ್ಲದ ಮಸಣ ಸಮಾನವಾದ ಈ ರಾಜ್ಯ ನನಗೆ ಬೇಡ. ಅದು ನಿನಗೆ ಬಿಟ್ಟು ಬಿಟ್ಟಿದ್ದೇನೆ, ನೀನೇ ಆಳಿಕೋ ಎಂದನು. ಯುಧಿಷ್ಠಿರನಿಗೆ ದುರ್ಯೋಧನನ ಮಾತು ಕೇಳಿ ಬಹಳ ಕೋಪ ಬಂತು. ಅವನು, ದುರ್ಯೋಧನ, ನಿನ್ನ ಅತ್ಯಂತ ಆಪ್ತರನ್ನು ಕಳೆದುಕೊಂಡರೂ ನಿನ್ನ ದುರಹಂಕಾರ ಕಡಿಮೆಯಾಗಿಲ್ಲ. ನಾವು ನಮ್ಮ ರಾಜ್ಯವನ್ನು ಯುದ್ಧ ಮಾಡಿಯೇ ಪಡೆದುಕೊಳ್ಳಲು ಇಚ್ಛಿಸುತ್ತೇವೆ. ಹಿಂದೆ ಒಳ್ಳೆಯ ಮಾತಿನಲ್ಲಿ ರಾಜ್ಯವನ್ನು ಕೇಳಿದೆವು. ಕುರುವಂಶ ಹಾಳಾಗಬಾರದೆಂಬ ಉದ್ದೇಶದಿಂದ ಕೇವಲ 5 ಗ್ರಾಮಗಳನ್ನು ಮಾತ್ರ ಬೇಡಿದೆವು. ಆದರೆ ನೀನು ಅದನ್ನು ತಿರಸ್ಕರಿಸಿದೆ. ಯುದ್ಧ ಬೇಡವೆಂದು ನಾವೆಷ್ಟೇ ಪ್ರಾರ್ಥಿಸಿದರೂ ನೀನು ಅದಕ್ಕೆ ಕಿವಿಗೊಡಲಿಲ್ಲ. ನಿನ್ನೊಬ್ಬನ ಸ್ವಾರ್ಥಕ್ಕಾಗಿ, ನಿನ್ನ ಕೆಟ್ಟ ದುರಭಿಮಾನಕ್ಕಾಗಿ ಯುದ್ಧವನ್ನು ನಡೆಸಿದೆ. ಲಕ್ಷಾಂತರ ಜನರ ಪ್ರಾಣಹರಣಕ್ಕೆ ಕಾರಣನಾದೆ. ಈ ಯುದ್ಧದಲ್ಲಿ ನಾವು ಸಂಪೂರ್ಣವಾಗಿ ಗೆದ್ದು ಬಿಟ್ಟಿದ್ದೇವೆ. ನೀನೊಬ್ಬ ಮಾತ್ರ ಹೇಡಿಯಂತೆ ಅಡಗಿಕೊಂಡಿದ್ದೀಯ. ಧೈರ್ಯಶಾಲಿಗಳಾದ ನಾವು ಅಂಜುಕುಳಿಯಾದ ನಿನ್ನಿಂದ ರಾಜ್ಯವನ್ನು ದಾನವಾಗಿ ಪಡೆಯಬೇಕೆ? ದುರ್ಯೋಧನ, ನಿಜವಾಗಿಯೂ ನಿನಗೆ ಧೈರ್ಯವಿದ್ದರೆ ಹೊರಗೆ ಬಂದು ನನ್ನೊಡನೆ ಅಥವಾ ನನ್ನ ತಮ್ಮಂದಿರಲ್ಲಿ ಯಾರಾದರೊಬ್ಬರ ಯುದ್ಧ ಮಾಡು ಎಂದನು. ಮಹಾಸ್ವಾಭಿಮಾನಿಯಾಗಿದ್ದ ದುರ್ಯೋಧನನಿಗೆ ಯುಧಿಷ್ಠಿರನ ಚುಚ್ಚು ಮಾತುಗಳಿಂದ ಕೇಳಿ ಸಹಿಸಿಕೊಳ್ಳಲಾಗಲಿಲ್ಲ. ಅವನು ದ್ವೈಪಾಯನ ಸರೋವರದಿಂದ ಎದ್ದು ಹೊರಗೆ ಬಂದನು. ಯುಧಿಷ್ಠಿರ, ನಾನು ಭೀಮಸೇನನನ್ನು ಯುದ್ಧ ಮಾಡುತ್ತೇನೆ. ಯಾಕೆಂದರೆ ನೀವು 5ರಲ್ಲಿ ಇವನೇ ಮಹಾಬಲಶಾಲಿ. ಅಲ್ಲದೆ ನನ್ನ ತಮ್ಮಂದಿರೆಲ್ಲರನ್ನು ಇವನೇ ಕೊಂದಿದ್ದಾನೆ. ಆದ್ದರಿಂದ ನಾನು ಇವನಿಗೆ ತಕ್ಕ ಪ್ರತೀಕಾರ ಮಾಡಬೇಕಾಗಿದೆ ಎಂದನು. ಭೀಮನನ್ನೇ ಯುದ್ಧಕ್ಕೆ ಆರಿಸಿಕೊಳ್ಳಲು ದುರ್ಯೋಧನನಿಗೆ ಇಂದೂ ಒಂದು ಕಾರಣವಿತ್ತು. ಅವನು ಮೊದಲಿನಿಂದಲೂ ಭೀಮನ ಮೇಲೆ ದ್ವೇಷ ಸಾಧಿಸುತ್ತಿದ್ದನಷ್ಟೇ. ಅದಕ್ಕಾಗಿ ಅವನು ಭೀಮನದ ಎತ್ತರ ಆಕಾರಗಳನ್ನು ಹೊಂದಿದ್ದ ಒಂದು ಉಕ್ಕಿನ ಪ್ರತಿಮೆಯನ್ನು ಮಾಡಿಸಿಟ್ಟುಕೊಂಡಿದ್ದನು. ಪ್ರತಿದಿನ ಅವನು ಅದರ ಮೇಲೆ ವಿವಿಧ ಸ್ಥಿತಿಗಳಲ್ಲಿ ಗದಾಪಹಾರ ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದನು. ಇದರಿಂದ ತನಗೆ ಭೀಮನನ್ನು ಸೋಲಿಸುವುದು ಸುಲಭವಾಗುವುದೆಂದು ಭಾವಿಸಿದ್ದನು. ದುರ್ಯೋಧನನ ಮೇಲೆ ಸೆಣಸಲು ಅವಕಾಶ ದೊರೆತದ್ದರಿಂದ ಸಂತೋಷಗೊಂಡ ಭೀಮನು ದುರ್ಯೋಧನನ ಎದುರಿಗೆ ಬಂದು ನಿಂತನು. ಅಷ್ಟು ಹೊತ್ತಿಗೆ ಸರಿಯಾಗಿ ಶ್ರೀಕೃಷ್ಣನ ಅಣ್ಣ ಬಲರಾಮನು ಅಲ್ಲಿಗೆ ಬಂದನು. ಹಿಂದೆ ಮಹಾಭಾರತ ಯುದ್ಧ ಪ್ರಾರಂಭವಾದಾಗ ನನ್ನ ಶಿಷ್ಯರುಗಳಿಗೆ ಪರಸ್ಪರ ಕಾದಾಡುವುದನ್ನು ನೋಡಲಾರೆ ಎಂದು ಹೇಳಿ ತೀರ್ಥಯಾತ್ರೆಗೆ ಹೊರಟು ಬಿಟ್ಟಿದ್ದ. ಆದರೆ ಭೀಮ ದುರ್ಯೋಧನರಿಗೆ ನೇರವಾಗಿ ಯುದ್ಧವಾಗುತ್ತಿದ್ದಂತೆ ತಿಳಿದು ತನ್ನ ಕುತೂಹಲವನ್ನು ತಡೆಯಲಾರದೆ ಮತ್ತೆ ಯುದ್ಧ ಭೂಮಿಗೆ ಬಂದಿದ್ದ. ಭೀಮ ದುರ್ಯೋಧನರು ತಮ್ಮ ಗುರುವಿನ ಪಾದ ಮುಟ್ಟಿ ನಮಸ್ಕರಿಸಿದರು. ತನ್ನ ಶಿಷ್ಯರಿಬ್ಬರು ಪರಸ್ಪರ ಯುದ್ಧ ಸನ್ನದ್ಧರಾಗಿ ತನಗೆ ನಮಸ್ಕರಿಸಿದಾಗ ಬಲರಾಮನು ಏನೆಂದು ಆಶೀರ್ವದಿಸಬೇಕು? ಸುಮ್ಮನೆ ಇಬ್ಬರ ತಲೆಯನ್ನು ನೇವರಿಸಿದನಷ್ಟೇ. ಬಲರಾಮ, ಈ ಕುರುಕ್ಷೇತ್ರದ ಸಮೀಪದಲ್ಲೇ ಸಮಂತ ಪಂಚಕ ಎಂಬ ಕ್ಷೇತ್ರ ಇದೆ. ಅಲ್ಲಿ ಯುದ್ಧ ಮಾಡಿ ಮಡಿದವರಿಗೆ ಸದ್ಗತಿ ದೊರಕುತ್ತದೆ ಎನ್ನುವ ಪ್ರತೀತಿ ಇದೆ ಎಂದನು. ಭೀಮ ದುರ್ಯೋಧನರು ಆ ಕ್ಷೇತ್ರದಲ್ಲಿ ಗದಾಯುದ್ಧ ಮಾಡಲು ನಿಶ್ಚಯಿಸಿ ಅಲ್ಲಿಗೆ ಹೊರಟರು. ಇತರರು ಅವರನ್ನು ಹಿಂಬಾಲಿಸಿದರು. ಸಮಂತ ಪಂಚಕದಲ್ಲಿ ಶ್ರೀಕೃಷ್ಣ ಬಲರಾಮರು ಮತ್ತು ಉಳಿದ ಪಾಂಡವರೆದುರಿಗೆ ಭೀಮ ದುರ್ಯೋಧನರ ಗದಾಯುದ್ಧ ಪ್ರಾರಂಭವಾಯಿತು. ಗದಾಯುದ್ಧದಲ್ಲಿ ಭೀಮ ದುರ್ಯೋಧನರಿಬ್ಬರೂ ಪ್ರವೀಣರು. ಪ್ರಕ್ಷೇಪ ಅಂದರೆ ದೂರದಲ್ಲಿರುವ ಶತ್ರುವಿಗೆ ಗದೆಯಿಂದ ಗುರಿಯಿಟ್ಟು ಹೊಡೆಯುವುದು. ವಿಕ್ಷೇಪ ಅಂದರೆ ಹತ್ತಿರದಲ್ಲಿರುವ ಶತ್ರುವನ್ನು ಗದೆಯಿಂದ ಪ್ರಹರಿಸುವುದು. ಪರಿಕ್ಷೇಪ ಅಂದರೆ ಗದೆಯನ್ನು ತಿರುಗಿಸಿ ಶತ್ರುವಿನ ಮೇಲೆ ಬಾರಿಸುವುದು. ಮತ್ತು ಅಭಿಕ್ಷೇಪ, ಗದೆಯ ಮುಂಭಾಗದಿಂದ ಶತ್ರುವನ್ನು ಪ್ರಹರಿಸಿಕೊಳ್ಳುವುದು. ಈ 4 ವಿಧವಾದ ಗದಾಯುದ್ಧ ಪ್ರಯೋಗಗಳಲ್ಲಿಯೂ ಅವರಿಬ್ಬರೂ ನಿಷ್ಣಾತರಾಗಿದ್ದರು. ಅವರು ಗದಾ ಪ್ರಹಾರ ಮಾಡಿದಾಗ ಒಂದು ಸಿಡಿಲು ಮತ್ತೊಂದು ಸಿಡಿಲನ್ನು ಅಪ್ಪಳಿಸದಂತೆ ಭಯಂಕರ ಶಬ್ದವಾಗುತ್ತಿತ್ತು. ಮಿಂಚಿನಂತೆ ತೀಕ್ಷ್ಣವಾಗಿ ಕಣ್ಣು ಕೋರೈಸುವ ಬೆಳಕು ಉತ್ಪತ್ತಿಯಾಗುತ್ತಿತ್ತು. ಭೀಮನು ಮಹಾಪರಾಕ್ರಮದಿಂದ ಕೊಡುತ್ತಿದ್ದ ಪೆಟ್ಟುಗಳನ್ನು ದುರ್ಯೋಧನನು ಚಾಕಚಕ್ಯತೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದನು. ದುರ್ಯೋಧನನು ಕೊಟ್ಟ ಹೊಡೆತಗಳನ್ನು ಭೀಮನು ಗದೆಯಿಂದಲೇ ನಿವಾರಿಸಿಕೊಳ್ಳುತ್ತಿದ್ದನು. ಗದಾಪಾಣಿಗಳಾಗಿದ್ದ ದುರ್ಯೋಧನ ಭೀಮರಿಬ್ಬರು ಮಂಡಲಾಕಾರವಾಗಿ ನಿಂತರು.
ಭೀಮಸೇನನು ಆ ಮಂಡಲದ ಎಡಭಾಗದಲ್ಲೂ ದುರ್ಯೋಧನನು ಬಲಭಾಗದಲ್ಲೂ ನಿಂತುಕೊಂಡಿದ್ದರು. ದುರ್ಯೋಧನನು ಭೀಮಸೇನನ ಪಕ್ಕೆಗೆ ಬಲವಾದ ಪೆಟ್ಟು ಕೊಟ್ಟಾಗ ಭೀಮನು ಅದನ್ನು ನಿವಾರಿಸಿಕೊಂಡು ದುರ್ಯೋಧನನ ಭುಜದ ಮೇಲೆ ಪ್ರಹಾರ ಮಾಡಿದನು. ದುರ್ಯೋಧನನು ಗದೆಯನ್ನು ವೇಗವಾಗಿ ತಿರುಗಿಸುತ್ತಾ ಭೀಮನ ಕವಚಕ್ಕೆ ಪೆಟ್ಟು ಕೊಡಲು ಭೀಮನ ವಜ್ರ ಸಮಾನವಾದ ಕವಚ ಪುಡಿಪುಡಿಯಾಯಿತು. ಒಮ್ಮೆ ದುರ್ಯೋಧನನು ಕೊಟ್ಟ ಪೆಟ್ಟಿನಿಂದ ಭೀಮಸೇನ ಪ್ರಜ್ಞೆ ತಪ್ಪಿ ಬಿದ್ದನು. ಪಾಂಡವರು ಹಾಹಾಕಾರ ಕೊಂಡರು. ಭೀಮಸೇನನು ಕ್ಷಣದಲ್ಲೇ ಸಾವರಿಸಿಕೊಂಡು ಮೇಲಿದ್ದನು. ಭಯಂಕರ ಕೋಪದಿಂದ ತನ್ನ ಗದೆಯನ್ನು ಗಿರ್ರನೆ ತಿರುಗಿಸುತ್ತಾ ದುರ್ಯೋಧನನ ಮೇಲೆ ಬಲವಾಗಿ ಪ್ರಹಾರ ಮಾಡಿದನು. ದುರ್ಯೋಧನನ ಕುತ್ತಿಗೆಗೆ ಪೆಟ್ಟು ಬಿದ್ದು ರಕ್ತವು ಸುರಿಯಲಾರಂಭಿಸಿತು. ಅವರಿಬ್ಬರದು ಸಮಬಲ ಹೋರಾಟವಾಗಿತ್ತು. ಇಬ್ಬರೂ ಮದ್ದಾನೆಗಳಂತೆ ಸೆಣಸುತ್ತಿದ್ದರು. ಒಮ್ಮೆ ಭೀಮನ ಕೈ ಬಲವಾದರೆ ಮತ್ತೊಮ್ಮೆ ದುರ್ಯೋಧನನ ಕೈ ಮೇಲಾಗುತ್ತಿತ್ತು. ಒಮ್ಮೆ ದುರ್ಯೋಧನನು ಬಿದ್ದರೆ ಇನ್ನೊಮ್ಮೆ ಅವನು ಭೀಮನನ್ನು ಬೀಳಿಸುತ್ತಿದ್ದನು. ತನ್ನ ಗದೆಯನ್ನು ಹಾರಿಸಿದರೆ ಎದುರಾಳಿಯ ಗದೆಯನ್ನು ಹಾರಿಸುತ್ತಿದ್ದನು. ಇವರಿಬ್ಬರ ಕಾಳಗ ಮುಗಿಯುವುದೇ ಇಲ್ಲವೆಂಬಂತೆ ಇಬ್ಬರೂ ಸಮಸಮನಾದ ಬಲಪರಾಕ್ರಮಗಳಿಂದ ಕಾದುತ್ತಿದ್ದರು. ಅವರಿಬ್ಬರ ಕಾಳಗವನ್ನು ನೋಡುತ್ತಿದ್ದ ಶ್ರೀಕೃಷ್ಣ ಭೀಮನು ತನ್ನ ಶಪಥವನ್ನು ಈಡೇರಿಸುವ ಕಾಲ ಬಂದಿದೆ ಎಂಬುದನ್ನು ಮನಗಂಡ. ದ್ರೌಪದಿಯ ವಸ್ತ್ರಾಪಹರಣ ಸಮಯದಲ್ಲಿ ತೊಡೆತಟ್ಟೆ ನಗುತ್ತಿದ್ದ ದುರ್ಯೋಧನನನ್ನು ತೊಡೆ ಮುರಿದು ಸಾಯಿಸುವುದಾಗಿ ಭೀಮ ಪ್ರತಿಜ್ಞೆ ಮಾಡಿದ್ದನು. ತನ್ನ ಪಕ್ಕದಲ್ಲಿದ್ದ ಅರ್ಜುನನಿಗೆ ಶ್ರೀಕೃಷ್ಣನಿದು ನೆನಪಿಸಿದನು. ದುರ್ಯೋಧನ ಸೆಣಸುತ್ತಿದ್ದ ಭೀಮನು ಒಮ್ಮೆ ಅರ್ಜುನನ ಕಡೆಗೆ ಗಮನ ಹರಿಸಿದಾಗ ಅರ್ಜುನನು ತನ್ನ ತೊಡೆಯನ್ನು ತಟ್ಟಿಕೊಂಡನು. ಕೂಡಲೇ ಭೀಮನಿಗೆ ತನ್ನ ಪ್ರತಿಜ್ಞೆಯ ನೆನಪಾಯಿತು. ಗದಾಯುದ್ಧ ಮುಂದುವರಿಯುತ್ತಿದ್ದಾಗ ದುರ್ಯೋಧನನೊಮ್ಮೆ ಭೀಮನ ತಲೆಯ ಮೇಲೆ ಪ್ರಹರಿಸಲು ಯತ್ನಿಸಿದನು. ಭೀಮನದನ್ನು ನಿವಾರಿಸಿಕೊಂಡು ದುರ್ಯೋಧನನ ಎದೆಗೆ ಗುರಿಯಿಟ್ಟು ಹೊಡೆದನು. ದುರ್ಯೋಧನನು ಚಂಗಲೆ ಮೇಲೆ ಹಾರಿ ಅದನ್ನು ತಪ್ಪಿಸಿಕೊಂಡನು. 2 ಬಾರಿ ಹೀಗೆ ನಡೆಯಿತು. 3ನೇ ಸಲವು ದುರ್ಯೋಧನನ ಮೇಲಕ್ಕೆ ಹಾರಿದಾಗ ಭೀಮಸೇನ ಅವನ ತೊಡೆಯ ಮೇಲೆ ಗದೆಯಿಂದ ಬಲವಾಗಿ ಪ್ರಹರಿಸಿಬಿಟ್ಟನು. ಕೂಡಲೇ ದುರ್ಯೋಧನನ ತೊಡೆ ಮುರಿದು ಹೋಯಿತು. ಅವನು ಭಯಂಕರವಾಗಿ ಅರಚುತ್ತಾ ಕೆಳಗೆ ಬಿದ್ದ. ಹಾಗೆ ಅವನ ಭೂಮಿಯ ಮೇಲೆ ಬಿದ್ದಾಗ ಭೂಕಂಪವಾದಂತೆ ಸದ್ದಾಯಿತು. ತನ್ನನ್ನು ಹಾವಿನಿಂದ ಕಚ್ಚಿಸಿ ಸಮುದ್ರಕ್ಕೆ ತಳ್ಳಿದ್ದು, ತಮ್ಮೆಲ್ಲರನ್ನೂ ಅರಗಿನ ಮನೆಯಲ್ಲಿ ಸುಡಲೆತ್ನಿಸಿದ್ದು, ದ್ರೌಪದಿಗೆ ಮಾಡಿದ ಅಪಮಾನ, ಇವುಗಳ ನೆನಪಿನಿಂದ ಭೀಮಸೇನ ಹುಚ್ಚನಂತಾಗಿದ್ದ. ಕೆಳಗೆ ಬಿದ್ದಿದ್ದ ದುರ್ಯೋಧನನ ದೇಹದ ಮೇಲೆ ನರ್ತನ ಮಾಡುತ್ತಾ ಅವನ ತಲೆಯನ್ನು ಝಾಡಿಸಿ ಕಾಲಿನಿಂದ ಒದ್ದ. ಆಗ ಬಲರಾಮನು ಮಹಾಕೋಪಗೊಂಡು ಭೀಮಸೇನನು ದುರ್ಯೋಧನನನ್ನು ಮೋಸದಿಂದ ಸೋಲಿಸಿದ್ದಾನೆ. ಗದಾಯುದ್ಧದಲ್ಲಿ ಸೊಂಟದಿಂದ ಕೆಳಭಾಗಕ್ಕೆ ಪೆಟ್ಟು ಕೊಡಬಾರದು ಎಂಬ ನಿಯಮ ಇದೆ. ಆ ನಿಯಮವನ್ನು ಮೀರಿ ಇವನು ದುರ್ಯೋಧನ ತೊಡೆಯನ್ನು ಮುರಿದಿದ್ದಾನೆ. ಸಾಲದ್ದಕ್ಕೆ ಯುದ್ಧದಲ್ಲಿ ಸೋತು ಬಿದ್ದಿರುವ ಚಕ್ರವರ್ತಿಯ ತಲೆಯನ್ನು ಕಾಲಿನಿಂದ ಒದ್ದು ಅಟ್ಟಹಾಸ ಮಾಡುತ್ತಿದ್ದಾನೆ. ಈ ಪಾಂಡವರು ಮಹಾ ಮೋಸಗಾರರು, ನಾನು ಇವರನ್ನು ಸಂಹರಿಸಿ ಬಿಡುತ್ತೇನೆ ಎಂದು ತನ್ನ ಆಯುಧವಾದ ನೇಗಿಲನ್ನು ಹಿಡಿದು ಯುದ್ಧಕ್ಕೆ ಸನ್ನದ್ಧನಾದನು. ಆಗ ಶ್ರೀಕೃಷ್ಣನು, ಬಲರಾಮ, ಸ್ವಲ್ಪ ತಾಳು. ಇದ್ದಕ್ಕಿದ್ದಂತೆ ನಿನಗೆ ಧರ್ಮದ ನೆನಪು ಬಂದುಬಿಟ್ಟಿದೆ. ಹಿಂದೆ ಪಾಂಡವರನ್ನು ಇದೇ ದುರ್ಯೋಧನ ಮೋಸಕ್ಕೆ ಗುರುಪಡಿಸಿದಾಗ ನೀನೇಕೆ ಸುಮ್ಮನಿದ್ದೆ? ಆಗ ನಿನ್ನ ಧರ್ಮಬುದ್ಧಿ ಎಲ್ಲಿ ಹೋಗಿತ್ತು? ಭೀಮನು ದುರ್ಯೋಧನನು ಅನ್ಯಾಯದಿಂದ ಸೋಲಿಸಿದ ನಿಜ. ಅಷ್ಟೇ ಅಲ್ಲ, ಯುದ್ಧದಲ್ಲಿ ಭೀಷ್ಮ, ದ್ರೋಣ, ಕರ್ಣರನ್ನೂ ಸಹ ನೇರವಾದ ಯುದ್ಧದಲ್ಲಿ ಸೋಲಿಸಿಲ್ಲ. ಇದಕ್ಕೆ ಕಾರಣವೇನು ಗೊತ್ತೇ? ಈ ಎಲ್ಲರೂ ಹಿಂದೆ ದುರ್ಯೋಧನನು ಮಾಡಿದ ಅನ್ಯಾಯದಲ್ಲಿ ಪಾಲುದಾರರಾಗಿದ್ದರು. ಅವನ ಅಧರ್ಮ ಕಾರ್ಯಗಳಿಗೆ ಮೂಕ ಪ್ರೇಕ್ಷಕರಾಗಿದ್ದರು, ಮೌನ ಸಮ್ಮತಿ ನೀಡಿದರು. ಹೀಗಾಗಿ ಅವರೂ ತಪ್ಪಿತಸ್ಥರೇ. ಈ ಯುದ್ಧದ ನೆಪದಲ್ಲಿ ಅವರಿಗೆ ಶಿಕ್ಷೆ ವಿಧಿಸಲಾಗಿದೆ ಅಷ್ಟೇ. ಅಣ್ಣ, ಧರ್ಮವೆಂಬುದು 2 ಕಡೆಗಳಲ್ಲೂ ಹರಿತವಾಗಿರುವ ಕತ್ತಿಯಂತೆ. ಅದು 2 ಕಡೆಗಳಿಂದಲೂ ಕತ್ತರಿಸುತ್ತದೆ. ನಾವು ನಮ್ಮಿಚ್ಛೆ ಬಂದಂತ ನಡೆಯುತ್ತೇವೆ, ನೀವು ಮಾತ್ರ ಧರ್ಮದಿಂದ ನಡೆಯಬೇಕು ಎನ್ನುವ ವಾದದಲ್ಲಿ ಹುರುಳಿಲ್ಲ. ತಾವು ಧರ್ಮದಿಂದ ನಡೆಯುವವರು ಮಾತ್ರ ಇತರರಿಂದಲೂ ಅದೇ ರೀತಿ ವ್ಯವಹಾರವನ್ನು ನಿರೀಕ್ಷಿಸಬಹುದು. ಆದ್ದರಿಂದ ದುರ್ಯೋಧನ ದುರ್ವ್ಯವಹಾರ ಮಾಡುತ್ತಿದ್ದಾಗ ಮೌನದಿಂದ ಇದ್ದ ನೀನು ಈಗ ಧರ್ಮದ ಮಾತನಾಡುತ್ತಿರುವುದು ಸಾಧುವಲ್ಲ. ಭೀಮನು ಮಾಡಿದ್ದು ಸರಿಯಾಗಿಯೇ ಇದೆ. ಈಗ ಕೆಳಗೆ ಬಿದ್ದಿರುವನೆಂದು ನೀವೆಲ್ಲರೂ ದುರ್ಯೋಧನನ ಬಗ್ಗೆ ಅನುತಾಪ ಪಡಬಹುದು. ಆದರೆ ರಾಜಕುಮಾರರಾಗಿ ಹುಟ್ಟಿದ್ದರೂ ಸಹ ದಯಾದಿಗಳ ಮತ್ಸರದಿಂದ ಈ ಎಲ್ಲ ರೀತಿಯ ತೊಂದರೆಗಳನ್ನು ಅನುಭವಿಸಿದ ಈ ಪಾಂಡವರ ಮನಕ್ಲೇಶವನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಿರುವೆಯಾ? ಭೀಮನು ದುರ್ಯೋಧನ ತಲೆಯನ್ನು ಒದ್ದುದು ತಪ್ಪು ಎನ್ನುವೆಯಲ್ಲ. ಆದರೆ ತನ್ನ ಪತ್ನಿಯನ್ನು ಅಪಮಾನಗೊಳಿಸಿದ ಆತನನ್ನು ಯಾವ ಪತಿಯೂ ತಾನೇ ಕ್ಷಮಿಸುತ್ತಾನೆ ಹೇಳು ಎಂದು ಕೇಳಿದನು. ಶ್ರೀಕೃಷ್ಣನ ಮಾತುಗಳಿಗೆ ಉತ್ತರಿಸಲು ಸಾಧ್ಯವಾಗದೆ ಬಲರಾಮನು ಸುಮ್ಮನಾಗಿ ಬಿಟ್ಟನು.